ನಮಸ್ಕಾರ ವೀಕ್ಷಕರೇ, ನಾವೀಗ ಪಂಪಾ ಕ್ಷೇತ್ರ ಶ್ರೀ ಹಂಪಿ ವಿರೂಪಾಕ್ಷೇಶ್ವರ ದಿವ್ಯ ಸಾನ್ನಿಧ್ಯದಲ್ಲಿದ್ದೀವಿ. ಹಂಪಿ ವಿರೂಪಾಕ್ಷೇಶ್ವರರ ದಿವ್ಯ ರಥೋತ್ಸವ ನಾಳೆ ಜರುಗುತ್ತದೆ. ಇದು ದೇವಸ್ಥಾನದ ರಾಜಗೋಪುರ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ನಾಳೆ ರಥೋತ್ಸವ ಇರೋದ್ರಿಂದ ಎಲ್ಲ ಜನರು ಬಂದಂಥ ಭಕ್ತಾದಿಗಳು ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ದೇವಸ್ಥಾನದ ಎರಡನೇ ಗೋಪುರ ಇದು, ಮಧ್ಯದಲ್ಲಿರ್ತಕ್ಕಂಥ ಗೋಪುರ. ಇದನ್ನೇ ಶ್ರೀ ಕೃಷ್ಣ ದೇವರಾಯರು ನಿರ್ಮಿಸಿದ್ದಾರೆ ಎನ್ನಲಾಗಿದೆ. ಕ್ರಿಸ್ತಶಕ 1510 ನಿರ್ಮಿಸಿರಬಹುದು ಅಂತ ಅಂದಾಜಿಸಲಾಗಿದೆ. ಇದು ವಿರೂಪಾಕ್ಷೇಶ್ವರ ದಿವ್ಯ ಸಾನ್ನಿಧ್ಯದ ದೇವಸ್ಥಾನದ ಒಂದು ಒಳಗಡೆಯ ಒಂದು ದಿವ್ಯ ನೋಟ. ಶಿವನು ಗಿರಿಜೆ ಶಿವನನ್ನು ವರಿಸಿದಾಗ ಕಿಷ್ಕಿಂದ ಹಂಪಿಯನ್ನು ಕಿಷ್ಕಿಂದ ಅಂತ ಕೂಡ ಕರೀತಾರೆ. ಈ ಕಿಷ್ಕಿಂದ ಪರ್ವತದ ಪಕ್ಕದಲ್ಲಿರ್ತಕ್ಕಂಥ ತುಂಗಭದ್ರಾ ನದಿ ತೀರದಲ್ಲಿರ್ತಕ್ಕಂಥ ದಿವ್ಯ ಕ್ಷೇತ್ರ, ಪುಣ್ಯಕ್ಷೇತ್ರ ಪಂಪಾ ಕ್ಷೇತ್ರದಲ್ಲಿ ಶ್ರೀ ಶಿವ ಮತ್ತು ಗಿರಿಜಾ ಕಲ್ಯಾಣ ಇಲ್ಲಿ ಜರುಗಿತು. ಆದ ಕಾರಣ ಇದು ಪಂಪಾ ಕ್ಷೇತ್ರವೆಂದೇ ಪ್ರಸಿದ್ಧ ಆಗಿದೆ. ಶಿವನು ಗಿರಿಜಾ ಕಲ್ಯಾಣವನ್ನು ಇದೇ ಸ್ಥಳದಲ್ಲಿ ಮಾಡಿಕೊಂಡನೆಂದು ಐತಿಹ್ಯವಿದೆ. ಪಂಪಾ ಕ್ಷೇತ್ರ ಶಿವನ ಒಂದು ದಿವ್ಯ ಕ್ಷೇತ್ರ, ಪುಣ್ಯಕ್ಷೇತ್ರ. ಸಾಕ್ಷಾತ್ ಶಿವನೇ ಇಲ್ಲಿ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರ ಇದು. ಸುಂದರ ಕೆತ್ತನೆಗಳಿಗೆ ಹೆಸರುವಾಸಿಯಾದಂತಹ ಕ್ಷೇತ್ರ ಇದು. ಇದನ್ನು ಒಬ್ಬ ರಾಜ ನಿರ್ಮಿಸಿಲ್ಲ. ಸುಮಾರು ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಆಳಿದಂತಹ ಪ್ರತಿಯೊಬ್ಬ ರಾಜನು ಹಂತವಾಗಿ ಒಬ್ಬೊಬ್ಬ ರಾಜರು ನಿರ್ಮಿಸಿಕೊಂಡು ಬಂದಿದ್ದಾರೆ ಈ ದೇವಸ್ಥಾನವನ್ನು. ಇದು ವಿರೂಪಾಕ್ಷೇಶ್ವರ ದೇವಸ್ಥಾನದ ಒಳಗಡೆ ಹೋಗುವಂಥ ಎಂಟ್ರಿ, ಪ್ರವೇಶ ದ್ವಾರ. ಶ್ರೀ ವಿರೂಪಾಕ್ಷೇಶ್ವರನ ದರ್ಶನ ಮಾಡೋಕ್ಕೆ ಹೋದಾಗ ವಿರೂಪಾಕ್ಷೇಶ್ವರನ ಫೋಟೋ ತೆಗೆಯೋಕ್ಕೆ ಬಿಡಲಿಲ್ಲ, ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅವರು ಪುರೋಹಿತರು. ಮಾಡಬೇಡಿ ಅಂತ ಹೇಳಿದರು. ಹೊರಗಡೆಯಿಂದ ಮಾಡಿದ್ರಾಯ್ತಂತ ಸುಮ್ಮನೆ ಬಂದೆ ನಾನು. ನೋಡೋಣ, ಇಲ್ಲಿ ಶ್ರೀ ಪಂಪಾದೇವಿ ದೇವಸ್ಥಾನದ ಗರ್ಭಗುಡಿ ಒಳಗೆ ಹೋಗ್ತಾ ಇದ್ದೀನಿ. ದೇವಸ್ಥಾನದ ಒಳಗಡೆ ಇಲ್ಲಿ ವಿಡಿಯೋ ಅಲೌಡ್ ಇದೆಯಲ್ಲ, ನೋಡೋಣ. ಇಲ್ಲಿ ಒಳಗಡೆ ಬಿಡಲಿಲ್ಲ, ದೇವರ ಮೂರ್ತಿಯನ್ನು ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಪುರೋಹಿತರು. ಪಂಪಂಬ ಮತ್ತು ಭುವನೇಶ್ವರಿ ದೇವರನ್ನು ಮಾಡೋಕ್ಕೆ ಬಿಡಲಿಲ್ಲ. ಇನ್ನೊಂದು ವಿಸ್ಮಯ ಏನಂದರೆ, ಈ ದೇವಸ್ಥಾನದಲ್ಲಿ ಎದುರುಗಡೆ ಕಾಣತಕ್ಕಂಥ ರಾಜಗೋಪುರ ಇಲ್ಲಿ ತಲೆ ಕೆಳಗಾಗಿ ಉಲ್ಟಾ ಬೀಳ್ತದೆ. ಅಂದಿನ ಕಾಲದಲ್ಲಿ ಎಷ್ಟೊಂದು ತಾಂತ್ರಿಕತೆ ಬಳಸಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅಂದರೆ ಇಲ್ಲೇ ಗೊತ್ತಾಗುತ್ತೆ. ಈಗಿನ ವಿಜ್ಞಾನಿಗಳಿಗೂ ಅಂದಿನ ವಿಜ್ಞಾನಿಗಳಿಗೂ ತುಂಬಾ ವ್ಯತ್ಯಾಸ ಇದೆ. ನಮ್ಮ ಭಾರತ ಎಷ್ಟು ಮುಂದುವರಿದಿತ್ತು ಅಂದಿನ ಕಾಲದಲ್ಲಿ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಬನ್ನಿ ನೋಡೋಣ.
ವಿಜಯನಗರ ಸಾಮ್ರಾಜ್ಯದ ನಿರ್ಮಾತೃಕ್ಕೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸ್ಥಾಪನೆಗೆ ಒಂದು ಕಾರಣರಾದಂತಹ ಗುರುಗಳಾದಂತಹ ವಿದ್ಯಾರಣ್ಯರ ದೇವಸ್ಥಾನ ಇದು. ವಿದ್ಯಾರಣ್ಯರ ದೇವಸ್ಥಾನ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಮುಖ್ಯ ಕಾರಣನೇ ಗುರುಗಳು. ನೋಡಿ, ಇದು ವಿರೂಪಾಕ್ಷೇಶ್ವರ ದೇವಸ್ಥಾನದ ಹಿಂಭಾಗದ ನೋಟ, ಗರ್ಭಗುಡಿಯ ಹಿಂದಿನ ನೋಟ. ಇದು ಹಿಂಭಾಗದ ನೋಟ ನೋಡಿ. ದೇವರಿಗೆ ಶ್ರೀ ವಿರೂಪಾಕ್ಷೇಶ್ವರರಿಗೆ ಅಭಿಷೇಕ ಮಾಡಿದಾಗ ಆ ಅಭಿಷೇಕದ ನೀರು ಈ ತೊಟ್ಟೆ ಒಳಗೆ ಬೀಳೋ ಥರ ಅಂದಿನ ಕಾಲದಲ್ಲಿ ಮಾಡಿದ್ದಾರೆ. ಇಲ್ಲಿ ಕಲ್ಲಿನ ಪೈಪು ಮಾಡಿ ಅದರಿಂದ ಬರಂಗೆ ಮಾಡಿದ್ದಾರೆ ನೋಡಿ. ಮೇಲ್ಗಡೆ ಗಣೇಶ ಇದ್ದಾನೆ. ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದ ಎದುರು ಬಸವಣ್ಣ ಮಂಟಪ ಇದೆ ನೋಡಿ. ಎದುರು ಮಂಟಪ ಬಸವಣ್ಣದಲ್ಲಿ ಎದುರು ಮಂಟಪದಲ್ಲಿ ಸುಮಾರು 3 ಬಸವಣ್ಣನ ವಿಗ್ರಹ ಇದೆ. ನಂದಿ ವಿಗ್ರಹ ನೋಡಿ, ನಿಮಗೆ ಕಾಣಿಸ್ತಾ ಇದೆ ನೋಡಿ. ಚಿಕ್ಕದಾದ ಒಂದು ಗೋಪುರವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಸುಂದರ ವಿನ್ಯಾಸ. ಈ ಬೊಂಬುಗಳೆಲ್ಲ ನಾಳೆ ರಥೋತ್ಸವ ಇರೋದ್ರಿಂದ ಇವನ್ನೆಲ್ಲ ಬೊಂಬುಗಳು ಸರತಿ ಸಾಲಲ್ಲಿ ಬರಲಿ ಅಂತ ಜನರು ಕಟ್ಟಿದ್ದಾರೆ. ಎದುರುಗಡೆ ರಾಜಗೋಪುರ, ಮಧ್ಯ ಗೋಪುರ, ಎದುರು ಬಸವಣ್ಣನ ಮಂಟಪದ ಮೇಲೆ ಇರ್ತಕ್ಕಂಥ ಗೋಪುರನು ಒಂದು ಸುಂದರವಾಗಿ ಕಾಣ್ತಾ ಇವೆ ನೋಡಿ. ನೋಡಿ, ಅಂದಿನ ಕಾಲದ ರಾಜ ಮನೆತನದವರ ಒಂದು ವಿಗ್ರಹಗಳು ಮತ್ತು ಸಾಮಾನ್ಯ ಜನರ ಒಂದು ವಿಗ್ರಹಗಳು ಯಾವ ರೀತಿಯಲ್ಲಿ ಮಾಡಲ್ಪಟ್ಟಿವೆ, ಎಲ್ಲ ಹಾಳಾಗಿವೆ. ಸುಮಾರು 500-600 ವರ್ಷಗಳ ಹಿಂದಿನ ನಿರ್ಮಾಣವಾದಂಥ ವಿಗ್ರಹಗಳವೆಲ್ಲ ನೋಡಿ ದೇವಸ್ಥಾನದ ಮೇಲ್ಗಡೆ ಮಾಡಿದ್ದಾರೆ. ಶ್ರೀಕೃಷ್ಣ ದೇವರಾಯ ಮತ್ತು ಇಬ್ಬರು ಪತ್ನಿಯರ ವಿಗ್ರಹಗಳು ಎಲ್ಲ ಹಾಳಾಗಿವೆ ನೋಡಿ. ಇದೇ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನ. ಬನ್ನಿ ಒಳಗೋಣ. ನೋಡಿ, ವಿರೂಪಾಕ್ಷೇಶ್ವರ ದೇವಸ್ಥಾನದ ಒಳಗಡೆ ಸಭಾ ಮಂಟಪ. ಇದು ನವರಂಗ ಅಥವಾ ಇಲ್ಲಿ ಹಿಂದಿನ ಕಾಲದಲ್ಲಿ ರಾಜರ ಮನಸಂತೋಷಕ್ಕೆ ಹಬ್ಬ ಹರಿದಿನಗಳಲ್ಲಿ ಇಲ್ಲಿ ಭರತನಾಟ್ಯ ಮಾಡ್ತಾಯಿದ್ರು. ಪಟ್ಟದ ರಾಣಿಯರು ಮತ್ತು ನಾಟ್ಯ ಕಲೆಗಾಗಿ ಮೀಸಲಾಗಿರ್ತಕ್ಕಂಥ ಹೆಣ್ಮಕ್ಳು ಇದೇ ಜಾಗದಲ್ಲಿ ಭರತನಾಟ್ಯ ನೃತ್ಯಗಳನ್ನು ಮಾಡ್ತಿದ್ರು. ಜನರ ಮನಸಂತೋಷಕ್ಕೆ ಮತ್ತು ಮಹಾರಾಜರ ಚಕ್ರವರ್ತಿಗಳ ಮನಸಂತೋಷಪಡಿಸೋಕ್ಕೋಸ್ಕರ ಅಥವಾ ಮನೋರಂಜನೆಗೋಸ್ಕರ ಇಲ್ಲಿ ನೃತ್ಯ ಪ್ರದರ್ಶನ ಮಾಡ್ತಾಯಿದ್ರು ಇದೇ ಜಾಗದಲ್ಲಿ ನೋಡಿ. ಎಷ್ಟೊಂದು ಸುಂದರವಾದಂತಹ ಶಿಲ್ಪಕಲೆಗಳು. ವೀಕ್ಷಕರೇ, ನಿಮಗೆ ಇನ್ನೊಂದು ರಹಸ್ಯ ಹೇಳ್ತೀನಿ. ಇಲ್ಲಿ ನೋಡಿ, ಸುಮಾರು 500 ವರ್ಷಗಳ ಹಿಂದೆ ಚಿತ್ರಿಸಿದಂತಹ ಅಂದಿನ ಕಾಲದಲ್ಲಿ ಬರೆದಂತಹ ಪೇಂಟಿಂಗ್ ಅಂದರೆ ಬಣ್ಣ ಇವತ್ತಿಗೂ ಹಾಳಾಗಿಲ್ಲ. ಆ ಥರ ಒಂದು ಒರಿಜಿನಲ್ಲು ಬಣ್ಣನ ಅವರು ಅಂದಿನ ಕಾಲದಲ್ಲೇ ಕಂಡುಹಿಡಿದಿದ್ರು. ಆ ಬಣ್ಣನ ಏನು ಗೊಂಬೆಗಳ ಮೇಲೆ ಬರೆದಿದ್ದಾರಲ್ಲ, ಆ ಬಣ್ಣ ಇವತ್ತಿಗೂ ಅಂದರೆ 500-600 ವರ್ಷಗಳ ಹಿಂದೆ ಬರೆದಂಥ ಬಣ್ಣ ಇಂದಿಗೂ ಇವೆ. ನೀವು ನೋಡ್ಬೋದು, ಇಲ್ಲಿ ನೋಡಿ ಕಾಣುತ್ತೆ.
ನೋಡಿ, ಇದು ಸುಮಾರು 500-600 ವರ್ಷಗಳ ಹಿಂದೆ ಚಿತ್ರಿಸಿದಂಥ ಬಣ್ಣಗಳಿವು ಇಂದಿಗೂ ಹಾಳಾಗಿಲ್ಲ. ಅಂದರೆ ಅವರ ನೈಪುಣ್ಯತೆ ಮತ್ತು ಅವರ ಕೆಲಸದಲ್ಲಿ ಎಷ್ಟೊಂದು ಶ್ರದ್ಧಾ ಮನೋಭಾವ ಮತ್ತು ಭಕ್ತಿ ಇತ್ತಂತ ಇದಕ್ಕೆ ಇಲ್ಲೇ ಗೊತ್ತಾಗುತ್ತೆ. ಅವರಷ್ಟೊಂದು ಶುದ್ಧವಾದ ಮನಸ್ಸಿನಿಂದ ಇಷ್ಟೊಂದು ಒರಿಜಿನಾಲಿಟಿ ಮಾಡಿದ್ದಾರೆ. ಬಣ್ಣ ನೋಡಿ, 500 ವರ್ಷಗಳಿಂದ ಬಣ್ಣ ಹಾಳಾಗಿಲ್ಲ ಅಂದರೆ ಯೋಚಿಸಿ. ಬನ್ನಿ ವೀಕ್ಷಕರೇ, ಒಳಗಡೆಯಿಂದ ಹಂಪಿ ವಿರೂಪಾಕ್ಷೇಶ್ವರ ದಿವ್ಯ ದರ್ಶನ ಆಗಲಿಲ್ಲ. ಇಲ್ಲಿಂದ ದೂರದಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಕಾಣಲ್ಲ ಮೂರ್ತಿ, ಒಳಗಡೆ ಗರ್ಭಗುಡಿ ಅಷ್ಟೇ ಕಾಣ್ತಾ ಇದೆ ನೋಡಿ. ದೇವರ ಹಿಂದೆ ಇರ್ತಕ್ಕಂಥ ಪ್ರಭಾವಳಿ ಕಾಣ್ತಾ ಇದೆ ನೋಡಿ. ವಿಶಾಲವಾದಂತಹ ಒಂದು ಮಂಟಪ ನೋಡಿ ದೇವಸ್ಥಾನದಲ್ಲಿ. ಇದು ನೃತ್ಯ ಕಲೆಗಾಗಿ ಮೀಸಲಾದಂಥ ಒಂದು ಜಾಗ ಇದು. ಅಲ್ಲೆಲ್ಲ ಹೊರಗಡೆ ಕಾಣ್ತಾ ಇರೋ ಜಾಗ ವೀಕ್ಷಣೆಗೋಸ್ಕರ ಮತ್ತು ಭಕ್ತಾದಿಗಳು ತಂಗಲು ಕೂಡ ಮಾಡಿದ್ದಾರೆ ನೋಡಿ. ನೋಡಿ, ಮಹಿಷಾಮರ್ದಿನಿ ಇಲ್ಲಿ ನೋಡಿ, ಭಕ್ತ ಮಾರ್ಕಂಡೇಯನ ಒಂದು ಚಿತ್ರ, ಶಿಲ್ಪಕಲೆ ಅದು. ಇಲ್ಲಿ ನೋಡಿ, ಗಿರಿಜಾ ಕಲ್ಯಾಣ ಇದೆ. ಇಲ್ಲಿದೆ ನೋಡಿ, ಇದು ಗಿರಿಜಾ ಕಲ್ಯಾಣ ಇದೆ ನೋಡಿ. ಇಲ್ಲಿ ಶಿವ ಮತ್ತು ಪಾರ್ವತಿಯರ ವಿವಾಹದ ಒಂದು ಸಂದರ್ಭ. ಅಂದಿನ ಕಾಲದಲ್ಲಿ ಜನರು ಯಾವ ಥರ ನೃತ್ಯ ಮಾಡ್ತಾ ಇದ್ರು ಅನ್ನೋದನ್ನು ಕಲ್ಲಲ್ಲಿ ಕೆತ್ತಿ ಅವರು ತೋರಿಸಿದ್ದಾರೆ ನಮಗೆ. ಅಂದಿನ ಜನರು ಸಕಲ ಕಲಾ ವಲ್ಲಭರು ಕೂಡ ಆಗಿದ್ದರು. ಪ್ರತಿಯೊಂದು ವಿದ್ಯೆನೂ ಅವ್ರಿಗೆ ಗೊತ್ತಿತ್ತು. ವೀಕ್ಷಕರೇ, ಇನ್ನೊಂದೇನು ಗೊತ್ತಾ, ನಮ್ಮ ಮಹಾರಾಜರು ಅಪ್ಪಟ ಕನ್ನಡ ಅಭಿಮಾನಿಗಳು, ಅದರಲ್ಲೂ ಶ್ರೀಕೃಷ್ಣ ದೇವರಾಯರು ಅಪ್ಪಟ ಕನ್ನಡದ ಚಕ್ರವರ್ತಿ. ಅವರು ಅಪ್ಪಟ ಕನ್ನಡದ ಚಕ್ರವರ್ತಿ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿರ್ತಕ್ಕಂಥ ಶಿಲಾಶಾಸನ. ಅದು ಅಪ್ಪಟ ಕನ್ನಡದಲ್ಲೇ ಇದೆ. ಇಲ್ಲಿ ಪ್ರತಿಯೊಂದು ಅಕ್ಷರ ಕೂಡ ಕನ್ನಡದಲ್ಲೇ ಇವೆ ಲಿಪಿಗಳು ನೋಡಿ. ಹಳೆ ಕನ್ನಡದಲ್ಲೇ ಇವೆ ಅಪ್ಪಟ ಕನ್ನಡಿಗರು ನಮ್ಮ ಚಕ್ರವರ್ತಿಗಳು ನೋಡಿ. ವೀಕ್ಷಕರೇ, ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.